ಓಂ ಶ್ರೀ ಗಣೇಶಾಯ ನಮಃ. ಓಂ ನಮೋ ನಾರಾಯಣಾಯ. ಈ ವಿಡಿಯೋವನ್ನು ಶುರು ಮಾಡುವ ಮೊದಲು ಒಂದು ಕ್ಷಣ ಕಣ್ಣು ಮುಚ್ಚಿ ನಿಮ್ಮ ಹೃದಯದಲ್ಲಿ ದೇವರನ್ನು ನೆನೆಸಿ ಕಾಮೆಂಟ್ನಲ್ಲಿ ಬರೆಯಿರಿ ಓಂ ನಮಃ ಶಿವಾಯ. ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ಶಕ್ತಿಯ ಚಲನೆ ಆರಂಭವಾಗುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಹೃದಯದಲ್ಲಿ ಒಂದು ವಿಶೇಷ ಅಗ್ನಿ ಇದೆ. ನೀವು ಸಾಮಾನ್ಯ ಜನರೂ ಅಲ್ಲ. ನಿಮ್ಮಲ್ಲಿ ನಾಯಕತ್ವ ಇದೆ, ಆತ್ಮವಿಶ್ವಾಸ ಇದೆ. ಆದರೆ ಕೆಲವೊಮ್ಮೆ ಜೀವನದಲ್ಲಿ ಯಾಕೆ ಅಷ್ಟು ಅಡೆತಡೆಗಳು ಬರುತ್ತಿವೆ? ಯಾಕೆ ನೀವು ಮಾಡಿದ ಕೆಲಸಕ್ಕೆ ತಕ್ಷಣ ಫಲ ಸಿಗೋದಿಲ್ಲ? ಇದಕ್ಕೆ ಒಂದು ದೊಡ್ಡ ಕಾರಣ ಇದೆ. ನಿಮ್ಮ ರಾಶಿಗೆ ಹೊಂದಿರುವ ಸರಿಯಾದ ದೇವರ ಆರಾಧನೆ ಇರುವುದಿಲ್ಲ. ಇಂದು ನಾನು ನಿಮಗೆ ಹೇಳೋದು ಸಾಮಾನ್ಯ ಮಾಹಿತಿಯಲ್ಲ. ಇದು ನಿಮ್ಮ ಜೀವನವನ್ನು ಬದಲಾಯಿಸಬಲ್ಲ ದೈವಿ ಮಾರ್ಗದರ್ಶನ. ಸಿಂಹ ರಾಶಿ ಎಂದರೆ ಸೂರ್ಯನ ರಾಶಿ. ಸೂರ್ಯನು ರಾಜನಂತೆ ಅಧಿಕಾರ, ಗೌರವ, ಆತ್ಮವಿಶ್ವಾಸವನ್ನು ಸೂಚಿಸುತ್ತಾರೆ. ಆದರೆ ಸೂರ್ಯ ಶಕ್ತಿಯು ಸಮತೋಲನದಲ್ಲಿದ್ದರೆ ಏನಾಗುತ್ತದೆ ಗೊತ್ತಾ? ಅಹಂಕಾರ ಹೆಚ್ಚಾಗುತ್ತದೆ, ನಿರ್ಧಾರಗಳಲ್ಲಿ ತಪ್ಪುಗಳು ಬರುತ್ತವೆ, ಸಂಬಂಧಗಳಲ್ಲಿ ಅಂತರ ಉಂಟಾಗುತ್ತದೆ, ಹಣದ ಹರಿವು ಸ್ಥಿರವಾಗಿರುವುದಿಲ್ಲ. ಅದಕ್ಕೆ ನಿಮ್ಮ ರಾಶಿಗೆ ಸರಿಯಾದ ದೇವರನ್ನು ಆರಾಧನೆ ಮಾಡಬೇಕು. ಸಿಂಹ ರಾಶಿಯವರಿಗೆ ಅತ್ಯಂತ ಶಕ್ತಿಯುತ ದೇವರು ಯಾರು ಗೊತ್ತಾ? ಭಗವಾನ್ ಶಿವ. ಶಿವನು ಅಹಂಕಾರವನ್ನು ಕರಗಿಸುವ ದೇವರು. ಸಿಂಹರಾಶಿಯವರ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಸ್ವಾಭಿಮಾನ ಮತ್ತು ಅಹಂಕಾರ ನಡುವಿನ ಗಡಿ. ಶಿವ ಆರಾಧನೆ ಇದನ್ನು ಸಮತೋಲನ ಮಾಡುತ್ತದೆ. ಪ್ರತಿ ಸೋಮವಾರ ಶಿವನಿಗೆ ಹಾಲು ಅರ್ಪಿಸಿ ಓಂ ನಮಃ ಶಿವಾಯ ಜಪ ಮಾಡಿ. ನಿಮ್ಮ ಮನಸ್ಸು ಶಾಂತವಾಗುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗುತ್ತವೆ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವ. ನೀವು ಸೂರ್ಯನ ಆಶೀರ್ವಾದ ಪಡೆಯದೇ ಇದ್ದರೆ ನಿಮ್ಮ ಸಂಪೂರ್ಣ ಶಕ್ತಿ ಹೊರಬರುವುದಿಲ್ಲ. ಪ್ರತಿದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ನೀರು ಅರ್ಪಿಸಿ ಓಂ ಸೂರ್ಯಾಯ ನಮಃ ಎಂದು ಜಪ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ, ಸಮಾಜದಲ್ಲಿ ಗೌರವ ಕೊಡುತ್ತದೆ ಮತ್ತು ಅವಕಾಶಗಳನ್ನು ಆಕರ್ಷಿಸುತ್ತದೆ. ಸಿಂಹರಾಶಿಯವರೇ, ನಿಮ್ಮ ಜೀವನದಲ್ಲಿ ದೊಡ್ಡ ದೊಡ್ಡ ಅವಕಾಶಗಳು ಬರುತ್ತವೆ. ಆದರೆ ಕೆಲವೊಮ್ಮೆ ನೀವು ಅದನ್ನು ಕಳೆದುಕೊಳ್ಳುತ್ತೀರಿ. ಯಾಕೆ ಗೊತ್ತಾ? ನಿಮ್ಮ ಒಳಗಿನ ಶಕ್ತಿ ಸರಿಯಾಗಿ ಕೆಲಸ ಮಾಡದೇ ಇರುವುದು. ಇದು ದೇವರ ಆರಾಧನೆಯ ಮೂಲಕ ಮಾತ್ರ ಸಾಧ್ಯವಿದೆ. ಸಿಂಹರಾಶಿಯವರಿಗಾಗಿ ಅತ್ಯಂತ ಶಕ್ತಿಯುತ ದೇವರು ಎಂದರೆ ಅದು ನರಸಿಂಹಸ್ವಾಮಿ. ಅರ್ಧ ಸಿಂಹ ಅರ್ಧ ಮಾನವ. ಇದು ನಿಮ್ಮ ರಾಶಿಯ ನೇರ ಪ್ರತಿಬಿಂಬ. ಪ್ರತಿ ಶನಿವಾರ ಓಂ ನರಸಿಂಹಾಯ ನಮಃ ಎಂದು ಜಪ ಮಾಡಿ. ಈ ಜಪದಿಂದ ಭಯವನ್ನು ದೂರ ಮಾಡುತ್ತದೆ, ಶತ್ರುಗಳಿಂದ ರಕ್ಷಣೆ ಕೊಡುತ್ತದೆ ಮತ್ತು ಆಂತರಿಕ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ನಿಮಗಾಗಿ ಕೆಲವು ಸರಳ ಉಪಾಯಗಳನ್ನು ಹೇಳುವುದಾದರೆ, ಪ್ರತಿದಿನ 5 ನಿಮಿಷ ಶಿವಧ್ಯಾನ ಮಾಡಿ, 3 ಬಾರಿ ಸೂರ್ಯ ನಮಸ್ಕಾರ ಮಾಡಿ, 11 ಬಾರಿ ಓಂ ನಮಃ ಶಿವಾಯ ಎಂದು ಜಪ ಮಾಡಿ. ಇದು ನಿಮ್ಮ ಜೀವನದಲ್ಲಿ ಮನಶಾಂತಿ, ಹಣದ ಸ್ಥಿರತೆ, ಸಂಬಂಧಗಳಲ್ಲಿ ಸುಧಾರಣೆ ತರುತ್ತದೆ. ನೀವು ಹಲವಾರು ಬಾರಿ ಯೋಚಿಸಿದ್ದೀರಾ, ನಾನು ಇಷ್ಟು ಪ್ರಯತ್ನ ಮಾಡ್ತೀನಿ ಆದ್ರೆ ಫಲ ಯಾಕೆ ಸಿಗುತ್ತಿಲ್ಲ? ಇದು ನಿಮ್ಮ ತಪ್ಪಲ್ಲ, ಇದು ಶಕ್ತಿಯ ಅಸಮತೋಲನ. ದೇವರ ಆರಾಧನೆ ನಿಮ್ಮನ್ನು ಸರಿಯಾದ ಮಾರ್ಗಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಈಗ ನೀವು ಈ ಮಾರ್ಗವನ್ನು ಅನುಸರಿಸಿದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ಪಷ್ಟ ಬದಲಾವಣೆಯನ್ನು ಕಾಣುತ್ತೀರಿ. ಜನರು ನಿಮ್ಮನ್ನು ಗೌರವಿಸುತ್ತಾರೆ, ನಿಮ್ಮ ಕನಸುಗಳು ನಿಧಾನವಾಗಿ ನಿಜವಾಗುತ್ತವೆ. ಸಿಂಹರಾಶಿಯವರೇ, ನೀವು ಹುಟ್ಟಿದ್ದು ಸಾಮಾನ್ಯ ಜೀವನಕ್ಕೆ ಅಲ್ಲ. ನೀವು ಬೆಳಗಲು ಹುಟ್ಟಿದ್ದೀರಿ, ನೀವು ಗೆಲ್ಲಲು ಹುಟ್ಟಿದ್ದೀರಿ. ಆದರೆ ದೇವರ ಆಶೀರ್ವಾದ ನಿಮ್ಮ ಜೊತೆ ಇರಬೇಕು. ಈ ವಿಡಿಯೋ ನಿಮಗೆ ಸಹಾಯವಾಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮಂತಹ ಸಂಕಷ್ಟದಲ್ಲಿರುವ ಒಬ್ಬರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಕಾಮೆಂಟ್ನಲ್ಲಿ ಬರೆಯಿರಿ ಓಂ ನಮಃ ಶಿವಾಯ. ಇನ್ನಷ್ಟು ದೈವಿ ಮಾರ್ಗದರ್ಶನಕ್ಕಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ದೇವರು ನಿಮ್ಮ ಜೀವನದಲ್ಲಿ ಬೆಳಕು ತುಂಬಲಿ, ನಿಮ್ಮ ಎಲ್ಲಾ ಕಷ್ಟಗಳು ದೂರವಾಗಲಿ. ಶಿವನ ಕೃಪೆ ಸದಾ ನಿಮ್ಮ ಜೊತೆಗಿರಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.